Namaskaram. In this video, we'll be discussing about a derivation which is electric field at a point near a spherical shell. ಅಥವಾ ನಿಮ್ದು ಟೆಕ್ಸ್ಟ್ ಬುಕ್ ನೊಳಗೆ ಈ ರೀತಿ ಹೆಡ್ಡಿಂಗ್ ಇರ್ತದೆ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಡ್ಯೂ ಟು ಅ ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್ ಅಂತಾರೆ. ಈ ಸ್ಪೆರಿಕಲ್ ಶೆಲ್ ಏನೈತಲ್ಲ, ಇದ್ರದ್ದು ರೇಡಿಯಸ್ ಕ್ಯಾಪಿಟಲ್ ಆರ್ ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ. ಇದನ್ನು ಯೂನಿಫಾರ್ಮ್ಲಿ ಚಾರ್ಜ್ ಮಾಡ್ಯಾರ, ನಡಸೆ ಪಾಸಿಟಿವ್ ಚಾರ್ಜ್. ಇಲ್ಲಿ ಟಾಸ್ಕ್ ಏನಂದ್ರೆ ಇದ್ರ ಬಾಜು ಒಂದು ಪಾಯಿಂಟ್ ಪಿ ಅಂತ ನಾವು ಮಾರ್ಕ್ ಮಾಡಿರ್ತೀವಿ. ಸೊ ದಿಸ್ ಡೆರಿವೇಶನ್ ಇಸ್ ದ ಲಾಸ್ಟ್ ಪಾರ್ಟ್ ಆಫ್ ದ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಅದರೊಳಗೆ ನಿಮಗೆ ನೆನಪಿದ್ರೆ ಇದ್ರ ಹಿಂದೆ ಇನ್ನು ಒಂದು ಎರಡು ಡೆರಿವೇಶನ್ಸ್ ಬರ್ತಾವೆ. ಯಾವುದು ಅಪ್ಲಿಕೇಶನ್ ಆಫ್ ಗಾಸ್ ಥಿಯರಮ್ ಒಳಗೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ನಿಯರ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫಿನಿಟ್ಲಿ ಲಾಂಗ್ ವೈರ್ ಅಂತ ಹೇಳಿ, ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ನಿಯರ್ ಅ ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫಿನೈಟ್ ಪ್ಲೇನ್ ಶೀಟ್ ಅಂತ ಹೇಳಿ. ಸೊ ಇದು ಅಟ್ ಅ ಸ್ಪೆರಿಕಲ್ ಶೆಲ್ ಅಟ್ ಅ ಸ್ಪೆರಿಕಲ್ ಶೆಲ್ ಅನ್ನೋಕಿನ ಆ ಪಾಯಿಂಟ್ ಪಿ ನಿಯರ್ ದ ಸ್ಪೆರಿಕಲ್ ಶೆಲ್. ಇಲ್ಲೇ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ನೀವು ನೆನಪಿದ್ರೆ ಇದು ಅಪ್ಲಿಕೇಶನ್ ಆಫ್ ಗಾಸ್ ಥಿಯರಮ್ ಒಳಗೆ ಬರೋದ್ರಿಂದ ನಾವಿಲ್ಲೇ ಗಾಸ್ ಥಿಯರಮ್ ಡೆಫಿನೆಟ್ಲಿ ಯೂಸ್ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ಇಲೆಕ್ಟ್ರಿಕ್ ಫ್ಲಕ್ಸ್ ಎರಡು ಫಾರ್ಮುಲಾ ಬರ್ತಾವೆ ನಿಮ್ಗೆ ನೆನಪಿದ್ರೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಇ ಡೆಲ್ಟಾ ಎಸ್ ಇಂಟು ಕಾಸ್ ಥೀಟಾ. ಇನ್ನೊಂದು ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಇವು ಎರಡು ಫಾರ್ಮುಲಾ ನಾವು ಯೂಸ್ ಮಾಡ್ಕೊಂಡು ಇಕ್ವೇಟ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ಡೆರಿವೇಶನ್ಗೆ ಫಾರ್ಮುಲಾಕ್ಕೆ ನಾವು ಅರೈವ್ ಆಗ್ತೀವಿ. ಸೊ ಈ ಪಾಯಿಂಟ್ ಪಿ ಒಳಗೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡೋದೈತೆ ಅಂತ ಅನ್ಕೊಡಿ. ಸಪೋಸ್ at point P the electric field is E ಅಂತ ಅನ್ಕೊಳ್ಳೋಣ. ಸ್ವಲ್ಪ ನಾ ಇದು ಪಾಯಿಂಟ್ ಪಿ ನ ಶಿಫ್ಟ್ ಮಾಡ್ತೀನಿ, ಯಾಕಂದ್ರೆ ಈ ಪಾಯಿಂಟ್ ಪಿ ಸಪೋಸ್ ನಾನು ಇಲ್ಲೇ ತಗೊಂಡ್ರೆ ಅಟ್ ದಿಸ್ ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಇ ಅಂತ ಅನ್ಕೊಳ್ಳೋಣ. ಓಕೆ, ಈಗ ಈ ಪಾಯಿಂಟ್ ಪಿ ಎಲ್ಲೈತಿ ಅಂದ್ರೆ ಅಟ್ ಅ ಡಿಸ್ಟೆನ್ಸ್ ಸ್ಮಾಲ್ ಆರ್ ಫ್ರಮ್ ದ ಸೆಂಟರ್ ಆಫ್ ದ ಸ್ಪೆರಿಕಲ್ ಶೆಲ್. ಇಲ್ಲ ಎರಡು ಆರ್ ಬರ್ತಾವೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಒಂದು ಕ್ಯಾಪಿಟಲ್ ಆರ್ ವಿಚ್ ಇಸ್ ದ ರೇಡಿಯಸ್ ಆಫ್ ದ ಸ್ಪೆರಿಕಲ್ ಶೆಲ್, small r the distance of the point P from the center of the spherical shell. So suppose point P ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಇ ಐತಿ ಅಂತ ಅನ್ಕೊಂಡ್ರೆ ನಿಮಗೆ ನೆನಪಿದ್ರೆ ನಾವು ಗಾಸ್ ಥಿಯರಮ್ ಅಪ್ಲೈ ಮಾಡೋಕ್ಕಿಂತ ಮೊದಲು ವಿ ವಿಲ್ ಹ್ಯಾವ್ ಟು ಡ್ರಾ ಸಮಥಿಂಗ್ ಕಾಲ್ಡ್ ಆಸ್ ಗಾಸಿಯನ್ ಸರ್ಫೇಸ್. ದ ಫಸ್ಟ್ ಟೂ ಡೆರಿವೇಶನ್ಸ್ ಅಪ್ಲಿಕೇಶನ್ ಆಫ್ ಗಾಸ್ ಥಿಯರಮ್ ಬೇಸ್ಡ್ ಫಸ್ಟ್ ಟೂ ಡೆರಿವೇಶನ್ಸ್ ಒಳಗೆ ನಾವು ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ಡ್ರಾ ಮಾಡಿರ್ತೀವಿ, ಇಲ್ಲೇ ಸ್ಪೆರಿಕಲ್ ಗಾಸಿಯನ್ ಸರ್ಫೇಸ್ ಡ್ರಾ ಮಾಡ್ತೀವಿ. ಸೊ ಇಲ್ಲೊಂದು ಗಾಸಿಯನ್ ಸರ್ಫೇಸ್ ನಾವು ಕನ್ಸಿಡರ್ ಮಾಡ್ಬೇಕಾಗ್ತದೆ ವಿಚ್ ಇಸ್ ಆಲ್ಸೋ ಸ್ಪೆರಿಕಲ್. ಹೆಂಗಂತಂದ್ರೆ ಇದೇನ್ ಡಿಸ್ಟೆನ್ಸ್ ಇತ್ತಲ್ರಿ ಸ್ಮಾಲ್ ಆರ್ ಫ್ರಮ್ ದ ಸೆಂಟರ್ ಆಫ್ ದ ಸ್ಪೆರಿಕಲ್ ಶೆಲ್, ಆ ಡಿಸ್ಟೆನ್ಸ್ ಸ್ಮಾಲ್ ಆರ್ ಅನ್ನು ರೇಡಿಯಸ್ ಆಗಿ ಇಟ್ಕೊಂಡು ಇನ್ನೊಂದು ನಾವು ಸ್ಪೆರಿಕಲ್ ಸರ್ಫೇಸ್ ಡ್ರಾ ಮಾಡ್ತೀವಿ ವಿಚ್ ಈಸ್ ಗೋಯಿಂಗ್ ಟು ಬಿ ಅವರ್ ಗಾಸಿಯನ್ ಸರ್ಫೇಸ್. ಸೊ ಹೋಪ್ಫುಲಿ ನಾ ಇಲ್ಲಿ ಬರೆಯಾಕತ್ತಿದ್ದು ನಿಮ್ಗೆ ಕಾಣಿಸಾಕತ್ತ ಅನ್ಕೊಂಡಿನಿ. ಸದ್ಯ ನನ್ನ ಕಡೆ ಒಂದು ದೊಡ್ಡ ಬೋರ್ಡ್ ಸಿಕ್ಕಿದಿಲ್ಲ, ಏನು ಅವೈಲಬಲ್ ಐತಿ ಅದ್ರೊಳಗೆ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡಾಕ್ತೀನಿ. ಸೊ ಪಾಯಿಂಟ್ ಪಿ ಒಳಗೆ ನಮಗೀಗ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡೋದೈತಿ. ಸೊ ಕನ್ಸಿಡರೇಷನ್ ಪಾರ್ಟ್ನೊಳಗೆ ಏನು ಹೇಳ್ತಾರೆ, ಕನ್ಸಿಡರ್ ಅ ಸ್ಪೆರಿಕಲ್ ಶೆಲ್ ಆಫ್ ರೇಡಿಯಸ್ ಕ್ಯಾಪಿಟಲ್ ಆರ್ ವಿತ್ ಅ ಚಾರ್ಜ್ ಕ್ಯೂ ಸ್ಮಾಲ್ ಕ್ಯೂ ಯೂಸ್ ಮಾಡ್ಯಾರ, ವಿತ್ ಅ ಚಾರ್ಜ್ ಕ್ಯೂ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ ಓವರ್ ಇಟ್ಸ್ ಔಟರ್ ಸರ್ಫೇಸ್. Let P be any point at a distance r from the center O of the sphere. So center O of the sphere ನಿಂದ ಸ್ಮಾಲ್ r ನಷ್ಟು ಡಿಸ್ಟೆನ್ಸ್ ನೊಳಗೆ ಒಂದು ಪಾಯಿಂಟ್ P ನಾವು ಕನ್ಸಿಡರ್ ಮಾಡ್ತೀವಿ. Let E be the electric field at point P due to the charge distribution. ಇದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿ ನಾ ಎಕ್ಸ್ಪ್ಲೈನ್ ಮಾಡಿದ್ದು ಟೆಕ್ಸ್ಟ್ ಬುಕ್ ನೊಳಗೆ ಏನು ಕೊಟ್ಟರ ಅಂತ ಹಂಗೆ ಹೇಳಾಕತ್ತೀನಿ. So let E be the electric field at point P. Then imagine a Gaussian sphere ಅಥವಾ Gaussian surface of radius small r with O as the center which passes through the point P. ಈ ಗಾಸಿಯನ್ ಸರ್ಫೇಸ್ ಹೆಂಗ್ ಡ್ರಾ ಮಾಡ್ಬೇಕಂದ್ರೆ ಆ ಗಾಸಿಯನ್ ಸರ್ಫೇಸ್ ಯಾವ ಪಾಯಿಂಟ್ ನೊಳಗೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಕ್ ಟ್ರೈ ಮಾಡಕತ್ತೀವಲ್ಲ ಆ ಪಾಯಿಂಟ್ ನೊಳಗೆ ಆ ಗಾಸಿಯನ್ ಸರ್ಫೇಸ್ ಪಾಸ್ ಆಗಿ ಹೋಗಿರ್ಬೇಕು. ಡ್ಯೂ ಟು ದ ಸ್ಪೆರಿಕಲ್ ಸಿಮೆಟ್ರಿ ಎಲೆಕ್ಟ್ರಿಕ್ ಫೀಲ್ಡ್ ಹ್ಯಾಸ್ ದ ಸೇಮ್ ಮ್ಯಾಗ್ನಿಟ್ಯೂಡ್ ಅಟ್ ಆಲ್ ಪಾಯಿಂಟ್ಸ್ ಅಂಡ್ ವಿಚ್ ವಿಲ್ ಬಿ ನಾರ್ಮಲ್ ಟು ದ ಸರ್ಫೇಸ್ ಅಂತ ಹೇಳ. ಅಂದ್ರೆ ಈಗ ಈ ಸ್ಪೆರಿಕಲ್ ಶೆಲ್ ಮೇಲೆ ಚಾರ್ಜ್ ಅದಾವ, ಎಂತ ಚಾರ್ಜ್ ಅದಾವ? ಪಾಸಿಟಿವ್ ಚಾರ್ಜ್. ಸೊ ಪಾಸಿಟಿವ್ ಚಾರ್ಜ್ ನಿಂದ ಯಾವಾಗ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೆಂಗ್ ಹೋಗ್ತಾವ್ರಿ? ಅವೇ ಫ್ರಮ್ ದ ಚಾರ್ಜ್ ಹೋಗ್ತಾವ, ಹೌದ್ರಿ?
ಸೊ ಈಗ ಈ ಪಾಯಿಂಟ್ ಪಿ ಒಳಗೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಬ್ವಿಯಸ್ಲಿ ಈ ರೀತಿ ಪಾಸ್ ಆಗಿ ಹೋಗಿರ್ತಾವ ಅವೇ, ಅಂಡ್ ಈ ಗಾಸಿಯನ್ ಸರ್ಫೇಸಿಗೆ ಅವು ಪರ್ಪೆಂಡಿಕ್ಯುಲರ್ ಆಗಿ ಪಾಸ್ ಆಗಿರ್ತಾವ ಒಂದು. ಆಮೇಲೆ ನಮ್ದು ಗಾಸಿಯನ್ ಸರ್ಫೇಸ್ ಒಂದು ಸ್ಪಿಯರ್ ಇರೋದ್ರಿಂದ, ಈ ಗಾಸಿಯನ್ ಸರ್ಫೇಸ್ ಒಂದು ಸ್ಪಿಯರ್ ಇರೋದ್ರಿಂದ ಸೆಂಟರ್ ಆಫ್ ದ ಸ್ಪೆರಿಕಲ್ ಶೆಲ್ ಅಂತಾರ ತಗೋರಿ, ಅಥವಾ ಈ ಔಟರ್ ಸರ್ಫೇಸ್ ಐತಲ್ಲ ಈ ಸ್ಪೆರಿಕಲ್ ಶೆಲ್ ಅಲ್ಲಿಂದ ತಗೋರಿ, ಈಕ್ವಲ್ ಡಿಸ್ಟೆನ್ಸ್ ಒಳಗೆ ಇರ್ತಾವ ಆಲ್ ದ ಪಾಯಿಂಟ್ಸ್ ಆನ್ ದ ಗಾಸಿಯನ್ ಸರ್ಫೇಸ್. ಸೊ ಅಟ್ ಆಲ್ ದ ಪಾಯಿಂಟ್ಸ್ ಆನ್ ದ ಗಾಸಿಯನ್ ಸರ್ಫೇಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಕಾನ್ಸ್ಟೆಂಟ್. ಓಕೆ, ಈಗ ನಾವು ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ, ಏನಂದ್ರೆ ವಿ ವಿಲ್ ಟ್ರೈ ಟು ಕ್ಯಾಲ್ಕುಲೇಟ್ ದ ಇಲೆಕ್ಟ್ರಿಕ್ ಫ್ಲಕ್ಸ್. ಯಾವ ಪಾಯಿಂಟ್ ಒಳಗೆ ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡೋದೈತಲ್ರಿ, ಅದ್ರ ಸುತ್ತಲ ಒಂದು ಸ್ಮಾಲ್ ಸರ್ಫೇಸ್ ನಾವು ಆಫ್ ಏರಿಯಾ ಡೆಲ್ಟಾ ಎಸ್ ಚೂಸ್ ಮಾಡೋಣ ಸರೌಂಡಿಂಗ್ ದ ಪಾಯಿಂಟ್ ಪಿ. ಓಕೆ, ಸರೌಂಡಿಂಗ್ ದ ಪಾಯಿಂಟ್ ಪಿ ಯಾವುದು ಅಂದ್ರೆ ಯಾವ್ದ್ರ ಮೇಲೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿತ್ತಲ್ಲ ಅದು ಸುತ್ತಲ ಒಂದು ಸ್ಮಾಲ್ ಸರ್ಫೇಸ್ ಆಫ್ ಏರಿಯಾ ಡೆಲ್ಟಾ ಎಸ್ ಚೂಸ್ ಮಾಡೋಣ. ಅದರೊಳಗಿಂದ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತೈತಿ. I hope you know what is electric flux. Electric flux is number of electric field lines passing through a given area perpendicular to that area. So electric flux is equals to ಯಾವ ಫಾರ್ಮುಲಾ ಹಚ್ತೀನಿ ಈಗ, E into delta S into cos theta. That is equals to E into delta S ಅಷ್ಟ ಆಗ್ತದೆ. ಎದಕ್ಕೆ ಅಂದ್ರೆ here theta, because theta is 0. What is theta? Theta is the angle between electric field and area vector. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಟು ದ ಸ್ಪೆರಿಕಲ್ ಶೆಲ್ ಐತೆ. ಈ ಡೆಲ್ಟಾ ಎಸ್ ನಾವು ಇಲ್ಲಿ ಸಣ್ಣದೇನು ಚೂಸ್ ಮಾಡಿವಲ್ಲ, ಇದಕ್ಕೊಂದು ಏರಿಯಾ ವೆಕ್ಟರ್ ನಾವು ಡ್ರಾ ಮಾಡಿದ್ರೆ, ಏರಿಯಾ ವೆಕ್ಟರ್ ಡ್ರಾ ಮಾಡೋದಂದ್ರೇನು, ಆ ಏರಿಯಾಕ್ಕೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋದು. ಸೊ ಎರಡು ಸೇಮ್ ಡೈರೆಕ್ಷನ್ ಒಳಗೆ ಬರ್ತಾವ. ಥೀಟಾ ಇಸ್ ಈಕ್ವಲ್ಸ್ ಟು 0. ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಸ್ಮಾಲ್ ಸರ್ಫೇಸ್ ಈಸ್ ಇ ಇಂಟು ಡೆಲ್ಟಾ ಎಸ್. ನಮಗೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಕಮಿಂಗ್ ಔಟ್ ಆಫ್ ದ ಗಾಸಿಯನ್ ಸರ್ಫೇಸ್ ಬೇಕ್ರಿ ಈಗ ಪೂರ್ತಿ. ಸೊ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬೇಕಾದ್ರೆ ಇದನ್ನ ನಾವು ಹಿಂಗೆ ಡೆಲ್ಟಾ ಫೈ ಇ ಅಂತಾನೂ ಬರೀಬಹುದು. ಸ್ಮಾಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಕಮಿಂಗ್ ಔಟ್ ಆಫ್ ದಿಸ್ ಸರ್ಫೇಸ್. ಎಂಟೈರ್ ಗಾಸಿಯನ್ ಸರ್ಫೇಸ್ ನಿಂದ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತೈತೆ, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ದಟ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಇ ಡೆಲ್ಟಾ ಎಸ್. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಆಲ್ ಪಾಯಿಂಟ್ಸ್ ಕಾನ್ಸ್ಟೆಂಟ್ ಇರೋದ್ರಿಂದ ನಾನು ಇ ಹೊರಗೆ ತೆಗಿತೀನಿ, ಸಮೇಷನ್ ಡೆಲ್ಟಾ ಎಸ್ ಉಳಿತೈತಿ, ಇ ಇಂಟು ಸಮೇಷನ್ ಡೆಲ್ಟಾ ಎಸ್. ಸಮೇಷನ್ ಡೆಲ್ಟಾ ಎಸ್ ಇನ್ ದ ಸೆನ್ಸ್ ಏನು, ಎಲ್ಲಾ ಸ್ಮಾಲ್ ಸರ್ಫೇಸಸ್ ಇಷ್ಟು ಆಡ್ ಮಾಡಿದ್ರೆ ದಟ್ ಬಿಕಮ್ಸ್ ದ ಏರಿಯಾ ಆಫ್ ದ ಗಾಸಿಯನ್ ಸರ್ಫೇಸ್. ಆಮೇಲೆ ಗಾಸಿಯನ್ ಸರ್ಫೇಸ್ ನಾವು ಯಾವ ಶೇಪ್ ತಗೊಂಡಿವಿ, ಸ್ಪೆರಿಕಲ್. ಸೊ ಏರಿಯಾ ಆಫ್ ಅ ಸ್ಪಿಯರ್ ಫಾರ್ಮುಲಾ ಬಂದ್ಬಿಡ್ತೈತಿ. ಈಗ ಏರಿಯಾ ಆಫ್ ಅ ಸ್ಪಿಯರ್ ಫಾರ್ಮುಲಾ ಪ್ರಕಾರ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಇ ಅಂತೂ ಐತಿ ಎಲೆಕ್ಟ್ರಿಕ್ ಫೀಲ್ಡ್. ಆಡಿಂಗ್ ಆಲ್ ದ ಸ್ಮಾಲ್ ಏರಿಯಾಸ್ ವಿಲ್ ಗೆಟ್ 4 pi r square which is the area of the sphere. ಸೊ ಇದಕ್ಕೆ ನಾವು ಇಕ್ವೇಶನ್ 1 ಅಂತೀವಿ. ಇದು ನಮ್ದು ಫಸ್ಟ್ ಯೂಸೇಜ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ. ಸೊ ಈ ನೆಕ್ಸ್ಟ್ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್, ಗಾಸ್ ಥಿಯರಮ್ ಪ್ರಕಾರ ಇನ್ನೊಂದು ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ ಹಚ್ತೀವಿ. ವಾಟ್ ಗಾಸ್ ಥಿಯರಮ್ ಸೇಸ್, ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು q divided by epsilon naught. What is q? Q is the charge enclosed by the Gaussian surface. ಆ Gaussian surface ಒಳಗಡೆ ಇರುವಂತ ಚಾರ್ಜ್, ಟೋಟಲ್ ಚಾರ್ಜ್ ಎಷ್ಟೈತಿ q. ನಾವು ಆಲ್ರೆಡಿ ಅದನ್ನ ಅನ್ಕೊಂಡ್ಬಿಟ್ಟಿವಿ, ಈ ಸ್ಪೆರಿಕಲ್ ಶೆಲ್ ಮೇಲೆ ಚಾರ್ಜ್ q ಐತೆ ಅಂತ ಹೇಳಿ. ಸೊ ಅದು q by epsilon naught, that is equation 2. ಇವೆರಡು ಎಲೆಕ್ಟ್ರಿಕ್ ಫ್ಲಕ್ಸ್ ಇರೋದ್ರಿಂದ ನಾವೇನ್ ಮಾಡಿದ್ವಿ, equating equation 1 and 2 we get ಎರಡು ಇಕ್ವೇಟ್ ಮಾಡಿ ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೋರಿ. ಇ multiplied by 4 pi r square is equals to q divided by epsilon naught. Therefore electric field ಇಲ್ಲೇ ಇಟ್ಕೋರಿ, 4 pi r square ನೀವು ಆ ಕಡೆ ಕಳಿಸಿ ಸ್ವಲ್ಪ ಅರೇಂಜ್ಮೆಂಟ್ ನಾವು ಮಾಡಿ ಬರೆದ್ರೆ ಹೆಂಗಾಗುತ್ತದೆ, 1 divided by 4 pi ಕೆಳಗೆ ಬಂತ 4 pi r square ನಾ ಮೊದಲು ಬರೆಯಂಗಿಲ್ಲ, epsilon naught ಮೊದಲು ಬರೀತೀನಿ. ಇವೆರಡು ಹೋಗಿ ಇಲ್ಲಿ ಮಲ್ಟಿಪ್ಲೈ ಆಗ್ತಾವೆ, ಇಷ್ಟು ಸೇರಿ ಇಲ್ಲಿ ಮಲ್ಟಿಪ್ಲೈ ಆಗ್ತಾವಲ್ಲ. ಸೊ 1 by 4 pi epsilon naught q divided by r square is the formula. ಮುಗಿತ್ ಡೆರಿವೇಶನ್ ಇದೆ ಆಕ್ಚುಲಿ. ಇವೆರಡು ಫಾರ್ಮುಲಾ ಹಚ್ಚೋದು, ಇದ್ರೊಡಿ ಕನ್ಸಿಡರೇಷನ್ ನಾವು ಕರೆಕ್ಟ್ ಆಗಿ ಬರೀಬೇಕು. ಯಾವ್ದು ಗಾಸಿಯನ್ ಸರ್ಫೇಸ್ ನಾವು ಡ್ರಾ ಮಾಡಿವಿ, ಸ್ಪೆರಿಕಲ್ ಶೆಲ್, ಸ್ಪೆರಿಕಲ್ ಗಾಸಿಯನ್ ಸರ್ಫೇಸ್ ಡ್ರಾ ಮಾಡಿವಿ, ಅದರದ್ದು ರೇಡಿಯಸ್ r, ಸ್ಪೆರಿಕಲ್ ಶೆಲ್ ರೇಡಿಯಸ್ ಕ್ಯಾಪಿಟಲ್ R. ಅಟ್ ದಿಸ್ ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಇರಲಿ, ಅಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಒಂದು ಸ್ಮಾಲ್ ಏರಿಯಾ ಹಚ್ಚಿದ್ರೆ ಇಷ್ಟು ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಷ್ಟು ಬರ್ತೈತೆ. ಗಾಸ್ ಥಿಯರಮ್ ಪ್ರಕಾರ ಇದು ಎರಡು ಇಕ್ವೇಟ್ ಮಾಡಿದ್ರೆ ಫೈನಲ್ ಫಾರ್ಮುಲಾ ಬರುತ್ತೆ 1 by 4 pi epsilon naught q by r square. ಇನ್ನೊಂದು ಸ್ಮಾಲ್ ಡಿಸ್ಕಷನ್ ಬರ್ತೈತಿಲ್ಲ ಆಕ್ಚುಲಿ,
ಇದೇನು ಸ್ಪೆರಿಕಲ್ ಶೆಲ್ ನಾವು ಡ್ರಾ ಮಾಡಿವಲ್ಲ, ಇದ್ರದ್ದು ಔಟ್ಸೈಡ್ ನಾವು ಮಾರ್ಕ್ ಮಾಡಿದ್ವಿ ಪಾಯಿಂಟ್ ಪಿ ಈಗ. ಓಕೆ, ವಾಟ್ ಎವರ್ ಪಾಯಿಂಟ್ ಪಿ ವಿ ಹ್ಯಾವ್ ಮಾರ್ಕ್ಡ್, ಇಟ್ ಈಸ್ ಔಟ್ಸೈಡ್ ದ ಸ್ಪಿಯರ್ ಅಂಡ್ ದ ಫಾರ್ಮುಲಾ ಇಸ್ 1/4πε0 q/r². ಆಕ್ಚುಲಿ ಇನ್ನೊಂದು ನಾವು ನೋಟಿಸ್ ಮಾಡಿದ್ರೆ, ದಿಸ್ ಫಾರ್ಮುಲಾ ರಿಸೆಂಬಲ್ಸ್, ದಿಸ್ ಇಸ್ ಸಿಮಿಲರ್ ಟು ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅನ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್. ಸಿಂಗಲ್ ಚಾರ್ಜ್, ಈಗ ಒಂದು ಚಾರ್ಜ್ ಕ್ಯೂ ಇದ್ದು ಆ ಕ್ಯೂದಿಂದ ಪಾಯಿಂಟ್ ಪಿ ಒಳಗೆ ಅಟ್ ಅ ಡಿಸ್ಟೆನ್ಸ್ ಆರ್ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅಂತ ಕೇಳಿದ್ರೆ ಏನು ಫಾರ್ಮುಲಾ ಹಾಕ್ತೀವಲ್ಲ ಅದು ಸೇಮ್ ಫಾರ್ಮುಲಾ ಬಂತು. ಇದ್ರ ಮೀನಿಂಗ್ ಏನಂದ್ರೆ, ಸಿಂಗಲ್ ಚಾರ್ಜ್ ನಿಂದ ನಾವು ಒಂದು ಸರ್ಟನ್ ಡಿಸ್ಟೆನ್ಸ್ ಒಳಗೆ ಒಂದು ಪಾಯಿಂಟ್ ಪಿ ಮಾರ್ಕ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಕ್ಕೆ ಏನು ಫಾರ್ಮುಲಾ ಹಾಕ್ತೀವಲ್ಲ, ಒಂದು ಸ್ಪೆರಿಕಲ್ ಶೆಲ್ ನಿಂದ ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್ ಒಂದು ಪಾಯಿಂಟ್ ಪಿ ಮಾರ್ಕ್ ಮಾಡಿ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಕ್ಕೂ ಎರಡಿಗೂ ಸೇಮ್ ಫಾರ್ಮುಲಾನ ಬರ್ತಿತ್ತು. ಅಂದ್ರೆ ಇದ್ರ ಮೀನಿಂಗ್ ಏನು, ನಾವೇನ್ ಅವಶ್ಯಕತೆ ಬಿದ್ರೆ ಅಸಂಪ್ಷನ್ ಮಾಡಬಹುದು ಅಂದ್ರೆ, ಇದೇನು ಸ್ಪೆರಿಕಲ್ ಶೆಲ್ ಮೇಲೆ ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಆಗಿವಲ್ರಿ ಯೂನಿಫಾರ್ಮ್ಲಿ. ಸಪೋಸ್ ಈ ಚಾರ್ಜಸ್ ಎಲ್ಲ ಸೇರಿ ಟೋಟಲ್ 10 ಕೂಲಮ್ ಚಾರ್ಜ್ ಐತಂತ ತಿಳ್ಕೊ. ಎಲ್ಲದವ ದ 10 ಕೂಲಮ್ ಚಾರ್ಜ್ ಎಲ್ಲದವ ಅಂದ್ರೆ ದೇ ಹ್ಯಾವ್ ಗಾಟ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಸ್ಪೆರಿಕಲ್ ಶೆಲ್. ಅವನಿಷ್ಟು ಹಿಂಗ್ ಜೋಡಿಸಿ 10 ಕೂಲಮ್ ಮಾಡ್ಕೊಂಡು ಆ ಸ್ಪೆರಿಕಲ್ ಶೆಲ್ ಸೆಂಟರ್ ನೊಳಗೆ ಇಟ್ಟರು ಆ 10 ಕೂಲಮ್ ನಿಂದ ಅದರ್ ಡಿಸ್ಟೆನ್ಸ್ ಆರ್ ನೊಳಗೆ ಈಗ ಸಿಂಗಲ್ ಚಾರ್ಜ್ 10 ಕೂಲಮ್ ನಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತಲ್ಲ, ಎರಡು ಸೇಮ್ ಫಾರ್ಮುಲಾ ಬರುತ್ತೆ. ಅಂದ್ರೆ ಅವಶ್ಯಕತೆ ಬಿದ್ರೆ ನಾವೇನ್ ಇಮ್ಯಾಜಿನ್ ಮಾಡಬಹುದು ಅಂದ್ರೆ, ದ ಚಾರ್ಜ್ ವಿಚ್ ರಿಸೈಡ್ಸ್ ಆನ್ ದ, ಇಮ್ಯಾಜಿನ್ ಮಾಡಬಹುದಾ, ಆಕ್ಚುಲಿ ಚಾರ್ಜಸ್ ಸೆಂಟರ್ ಆಫ್ ದ ಸ್ಪೆರಿಕಲ್ ಶೆಲ್ ನೊಳಗೆ ಇರಂಗಿಲ್ಲ. ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ಚಾರ್ಜ್ ವಿಲ್ ಬಿ 0. ವಾಟ್ ಎವರ್ ಚಾರ್ಜ್ ವಿಲ್ ಬಿ ದೇರ್ ದಟ್ ರಿಸೈಡ್ಸ್ ಆನ್ ದ ಸರ್ಫೇಸ್ ಓನ್ಲಿ. ಬಟ್ ಈ ಫಾರ್ಮುಲಾದಿಂದ ನಮ್ಗೆ ಡೆರಿವೇಶನ್ ಇಂದ ಏನ್ ಗೊತ್ತಾತಂದ್ರೆ, ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್ ಪಾಯಿಂಟ್ ಪಿ ಮಾರ್ಕ್ ಮಾಡಿದಾಗ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾಕ್ಕೂ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ನಿಂದ ಬರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಸೇಮ್ ಇರೋದ್ರಿಂದ, ಇಫ್ ನೀಡೆಡ್ we can assume that the charges which are present on the surface of the sphere are present at the center. ಸೆಂಟರ್ನಾಗ ಅದಾವ ಅಂತ ಅನ್ಕೋಬಹುದು ಅವಶ್ಯಕತೆ ಬಿದ್ರೆ ಮುಂದೆ. ಸೊ E is equals to 1/4πε0 q/r². ಆಯ್ತು. ಇನ್ನೊಂದು ಡಿಸ್ಕಷನ್ ಏನಂದ್ರೆ, ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್ ಇದು ಫಾರ್ಮುಲಾ. ವಾಟ್ ವಿಲ್ ಬಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್, ಇದನ್ನ ನಾವು ಡಿಸ್ಕಸ್ ಮಾಡಿವಿ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ವಿಲ್ ಬಿ 0. ನೆಕ್ಸ್ಟ್, at the point at a point on the spherical shell, ಅದೊಂದು ನಾವು ಡಿಸ್ಕಷನ್ ಮಾಡೋಣ ಅಂತ. ಇದ್ರ ಬಗ್ಗೆ ನೀವು ಏನು ಬರ್ಕೊಳ್ಳೋದಿದ್ರೆ ಬರ್ಕೋಬಹುದು, ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ ನೊಳಗೂ ಸೇಮ್ ಕ್ಯಾಲ್ಕುಲೇಷನ್ಸ್ ಕೊಟ್ಟಿರ್ತಾರೆ. ಒಂದ್ಸರ್ತಿ ಬೇಕಾದ್ರೆ ಕಂಪ್ಯಾರಿಸನ್ ಮಾಡ್ಕೋರಿ. ಇನ್ನೊಂದು ಇಲ್ಲಿ ವೆಕ್ಟರ್ ಫಾರ್ಮ್ ಅಂತ ಒಂದು ಬರೀತಾರೆ ಲಾಸ್ಟಿಗೆ, ಇಲ್ಲೊಂದು ವೆಕ್ಟರ್ ಸಿಂಬಾಲ್ ಹಾಕಿ ಇದಕ್ಕೊಂದು ಆರ್ ಕ್ಯಾಪ್ ಮಲ್ಟಿಪ್ಲೈ ಮಾಡ್ತಾರೆ, ಯೂನಿಟ್ ವೆಕ್ಟರ್ ಮಲ್ಟಿಪ್ಲೈ ಮಾಡ್ತಾರೆ. ಆರ್ ಕ್ಯಾಪ್ ಅಂದ್ರೆ ಯೂನಿಟ್ ವೆಕ್ಟರ್ ವಿಚ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಚ್ ಇಸ್ ಔಟ್ವರ್ಡ್ಸ್ ಅಂತ ಇಂಡಿಕೇಟ್ ಮಾಡಕ್ ಒಂದು ಯೂನಿಟ್ ವೆಕ್ಟರ್. ಆರ್ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ, ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಲಾಂಗ್ ದ ರೇಡಿಯಸ್ ಅಂತ ಹೇಳಿ. ಸೊ ವೆಕ್ಟರ್ ಫಾರ್ಮ್ ಒಳಗೆ ನಾವು ಲಾಸ್ಟ್ ಸ್ಟೆಪ್ ಬರೆಯೋದಾದ್ರೆ ಇಲ್ಲೊಂದು ಆರೋ ಮಾರ್ಕ್ ಹಾಕಿ ಇದೊಂದು ಯೂನಿಟ್ ವೆಕ್ಟರ್ ಹಾಕೋಬಹುದು. ಇನ್ನೊಂದು ಇದು ನೀವೇನು ಬರ್ಕೊಳ್ಳುತ್ತೀರೋ ಬರ್ಕೋರಿ. ಇನ್ನೊಂದು ಸ್ಮಾಲ್ ಡಿಸ್ಕಷನ್ ಮಾಡೋಣ, ಏನಂದ್ರೆ ವಾಟ್ ವಿಲ್ ಬಿ ದ ಫಾರ್ಮುಲಾ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವೆನ್ ದ ಪಾಯಿಂಟ್ ಈಸ್ ಮಾರ್ಕ್ಡ್ ಆನ್ ದ ಸ್ಪೆರಿಕಲ್ ಶೆಲ್. ಓಕೆ, ಸೊ ನೆಕ್ಸ್ಟ್ ಇದಂತೂ ನಮ್ಗೆ ಗೊತ್ತಾಗೈತೆ ಅಂದ್ರೆ, ಅಟ್ ಅ ಪಾಯಿಂಟ್ ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್ ಫಾರ್ಮುಲಾ ನಾವು ಡಿರೈವ್ ಮಾಡಿದ್ವಿ. ಅಟ್ ಅ ಪಾಯಿಂಟ್ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ 0, ಇದು ನಮ್ಗೆ ಗೊತ್ತು. ಅಟ್ ಅ ಪಾಯಿಂಟ್ ಆನ್ ದ ಶೆಲ್ ಇದ್ದಾಗ ಏನಾಗ್ತದೆ, ಸೊ ಇಲ್ಲೇ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್, ಇಫ್ ದ ಪಾಯಿಂಟ್ ಪಿ ಈಸ್ ಆನ್ ದ ಶೆಲ್, ಅವಾಗ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ ಫ್ರಮ್ ದ ಸೆಂಟರ್ ವಿಚ್ ಈಸ್ ಸ್ಮಾಲ್ ಆರ್ ಬಿಕಮ್ಸ್ ಈಕ್ವಲ್ ಟು ದ ರೇಡಿಯಸ್ ಆಫ್ ದ ಸ್ಪೆರಿಕಲ್ ಶೆಲ್ ಆನ್ ದ ಶೆಲ್ ಬಂದ್ಬಿಡುತ್ತಂದ್ರೆ. ಸೊ ಅವಾಗ ಇದ ಫಾರ್ಮುಲಾ ನಾವು ಇಷ್ಟು ಹಿಂಗೆ ಬರೀಬೇಕಾಗುತ್ತೆ, 1/4πε0 q ಡಿವೈಡೆಡ್ ಬೈ, ಇನ್ಸ್ಟೆಡ್ ಆಫ್ ರೈಟಿಂಗ್ ಸ್ಮಾಲ್ r² ನಾವು ಕ್ಯಾಪಿಟಲ್ r² ಬರೀತೀವಿ. ದಟ್ ಈಸ್ ಈಕ್ವಲ್ಸ್ ಟು, ಇದನ್ನ ಸ್ವಲ್ಪ ನಾವು ರಿಅರೇಂಜ್ ಮಾಡಿದ್ರೆ ಚಾರ್ಜ್ q ಹಂಗೆ ಇರಲಿ, 4π ಕ್ಯಾಪಿಟಲ್ r² ಮಾಡಿದ್ರಿ ಅಂತ ಹೇಳ್ರಿ, ಏರಿಯಾ ಆಫ್ ದ ಸ್ಪೆರಿಕಲ್ ಶೆಲ್ ಬಂತು, ಹೌದಿಲ್ರಿ? 4π ಕ್ಯಾಪಿಟಲ್ r², ಇದು ಈ ಸ್ಪೆರಿಕಲ್ ಶೆಲ್ ಇದ್ದು ಏರಿಯಾ ಬಂತು. ಸೊ ಹಂಗಾರೆ ಈಗ ಏನು ನೋಡೋಣ ನಾವು, q ಡಿವೈಡೆಡ್ ಬೈ, ವಿ ಕ್ಯಾನ್ ರೀಪ್ಲೇಸ್ 4π ಕ್ಯಾಪಿಟಲ್ r² ವಿತ್ ಏರಿಯಾ ε0 ಹಂಗ ಇಡ್ಬೋದು. ಸೊ ವಾಟ್ ಈಸ್ ಚಾರ್ಜ್ ಡಿವೈಡೆಡ್ ಬೈ ಏರಿಯಾ? ಅದೊಂದು ಒಂದಿಷ್ಟು ಕನ್ಸೆಪ್ಟ್ ಬರ್ತಾ ನೋಡ್ರಿ, ಚಾರ್ಜ್ ಡಿವೈಡ್ ಬೈ ಲೆಂತ್, ಚಾರ್ಜ್ ಡಿವೈಡ್ ಬೈ ಏರಿಯಾ, ಚಾರ್ಜ್ ಡಿವೈಡ್ ಬೈ ವಾಲ್ಯೂಮ್. ಸೊ ಅದರೊಳಗೆ ಪರ್ಟಿಕ್ಯುಲರ್ಲಿ ಚಾರ್ಜ್ ಡಿವೈಡ್ ಬೈ ಏರಿಯಾ ಇಸ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸೊ ಅವಾಗ q ಡಿವೈಡೆಡ್ ಬೈ ಎ ಇದು ಸಿಗ್ಮಾ ಆತ,
divided by epsilon naught. So the same formula, which is 1 by 4 pi epsilon naught q by r square, becomes equal to sigma by epsilon naught when we have marked a point on the shell. ಸೊ ನೆಕ್ಸ್ಟ್ ಇನ್ನೊಂದು ನಾವು ಡಿಸ್ಕಷನ್ ಮಾಡ್ಬಿಡೋಣ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಸಮ್ಟೈಮ್ಸ್ ಗ್ರಾಫ್ ಕೇಳ್ತಾರ. ಅದು ಥಿಯರಿ ಎಕ್ಸಾಮ್ಸ್ಗಿಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಕೇಳ್ತಾರ. ಏನಂದ್ರೆ ವೆನ್ ವಿ ಕನ್ಸಿಡರ್ ಚಾರ್ಜ್ ಯೂನಿಫಾರ್ಮ್ಲಿ ಚಾರ್ಜ್ ಸ್ಪೆರಿಕಲ್ ಶೆಲ್, ಹೌ ವಿಲ್ ಬಿ ದ ಗ್ರಾಫ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ವರ್ಸಸ್ ಡಿಸ್ಟೆನ್ಸ್. ಓಕೆ, ನಾವು ಈಗ ಡಿಸ್ಟೆನ್ಸ್ ಅನ್ನ ಸ್ಟಾರ್ಟಿಂಗ್ ಫ್ರಮ್ 0 ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಡಿಸ್ಟೆನ್ಸ್ ಅನ್ನ 0 ಅಂತ ಕನ್ಸಿಡರ್ ಮಾಡಿದ್ರೆ ವಿ ಆರ್ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್. ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ 0. ಸ್ಟಾರ್ಟಿಂಗ್ ಎಲ್ಲ 0 ಇರ್ತದೆ. ಡಿಸ್ಟೆನ್ಸ್ ನೀವು ಇನ್ಕ್ರೀಸ್ ಮಾಡ್ಕೊಂತ ಹೋಗ್ರಿ, ಇನ್ಕ್ರೀಸ್ ಮಾಡ್ಕೊಂತ ವೆನ್ ದ ಡಿಸ್ಟೆನ್ಸ್ ಬಿಕಮ್ಸ್ ಈಕ್ವಲ್ ಟು ದ ರೇಡಿಯಸ್ ಆಫ್ ದ ಸ್ಪೆರಿಕಲ್ ಶೆಲ್. ಅಂದ್ರೆ ನೀವು ಒಂದು ಸ್ಪೆರಿಕಲ್ ಶೆಲ್ ನ ಕನ್ಸಿಡರ್ ಮಾಡಿ ಅದ್ರ ಒಳಗೆ ಪಾಯಿಂಟ್ ಮಾರ್ಕ್ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ 0. ಆ ಡಿಸ್ಟೆನ್ಸ್ ಅನ್ನು ಇನ್ಕ್ರೀಸ್ ಮಾಡ್ಕೊಂಡು ಬರ್ರಿ, ಫ್ರಮ್ ದ ಸೆಂಟರ್ ಡಿಸ್ಟೆನ್ಸ್ ಇನ್ಕ್ರೀಸ್ ಮಾಡ್ಕೊಂಡು ಬಂದು ವೆನ್ ಯು ಹ್ಯಾವ್ ಮಾರ್ಕ್ಡ್ ಅ ಪಾಯಿಂಟ್ ಆನ್ ದ ಸ್ಪೆರಿಕಲ್ ಶೆಲ್, ಸಡನ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬಂದ್ಬಿಡ್ತದೆ. ಬಿಕಾಸ್ ಇನ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ 0, ಆದ್ರೆ ಸರ್ಫೇಸ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತೈತಿ, ಔಟ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಬಟ್ ಅಟ್ ದ ಸರ್ಫೇಸ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಹೈಯೆಸ್ಟ್. ಸೊ ಅದಕ್ಕೆ ಒಮ್ಮಿಂದ ಒಮ್ಮೆ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಸ್ಟಾರ್ಟ್ ಆಗ್ತದೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ತನಕ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲೇ ಇಲ್ಲ. ವೆನ್ ಡಿಸ್ಟೆನ್ಸ್ ಬಿಕಮ್ಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್, ದೇರ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್. ಅಲ್ಲಿಂದ ನೀವು ಪಾಯಿಂಟ್ ಮತ್ತೆ ದೂರ ಒಯ್ಯಕತ್ರಿ ಅವೇ ಫ್ರಮ್ ದ ಸ್ಪೆರಿಕಲ್ ಶೆಲ್, ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಗೋ ಆನ್ ಡಿಕ್ರೀಸಿಂಗ್, ಬಿಕಾಸ್ ಅಕಾರ್ಡಿಂಗ್ ಟು ದ ಫಾರ್ಮುಲಾ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್. ಸೊ ದಿಸ್ ಈಸ್ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ನಿಯರ್ ಅ ಸ್ಪೆರಿಕಲ್ ಶೆಲ್ ಅಥವಾ ಯೂನಿಫಾರ್ಮ್ಲಿ ಚಾರ್ಜ್ ಸ್ಪೆರಿಕಲ್ ಶೆಲ್, which is the last derivation of the chapter electric charge and fields. Okay, thank you. Namaskaram.